ತಂದು ಇದು ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರು ವಿಷವನ್ನು ಉಂಡು ನಮಗೆಲ್ಲ ಅಮೃತ ಬಿಟ್ಟೋಗಿದ್ದಾರೆ. ಅವರು ವಿಷವನ್ನು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅನುಭವಿಸ್ಕೊಂಡು ಇವತ್ತು ನಾವೆಲ್ಲ ಸುಖ ನಿದ್ರೆ, ಸುಖ ಊಟ, ಸುಖ ಜೀವನ ಮಾಡ್ತಾಯಿದ್ದೀವಿ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ. ಹಾಗಾಗಿ ಈ ದೇಶಕ್ಕೆ ಬರ್ಕೊಟ್ಟಂಥ ಸಂವಿಧಾನ ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತೇನಾದರೂ ನೆಮ್ಮದಿಯಾಗಿ ನಾವು ಬದುಕ್ತಾ ಇದ್ದೀವಿ. ನೆಮ್ಮದಿಯಾಗಿ ಹೆಣ್ಮಕ್ಳು ಜೀವನ ಮಾಡ್ತಾವ್ರೆ, ಗಂಡು ಮಕ್ಕಳು ಜೀವನ ಮಾಡ್ತಾವ್ರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರ ಜೀವನ ಸುಖಕರವಾಗಿದೆ ಅಂತಕ್ಕಂಥದ್ದಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಹಾಗಾಗಿ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ನಾವು ಆಚರಣೆ ಮಾಡಿ ಎಲ್ಲ ಇಡೀ ಸರ್ಕಾರದವರು ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಮ್ಮ ಸಿ ಮಾದೇವಪ್ಪನವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. ಭಾಳ ಸಂತೋಷಕರವಾದಂಥ ವಿಷಯ. 75ನೇ ವರ್ಷದ ನಮ್ಮ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ತರುವಂಥ ವಿಷಯ. ಆ ನಿಟ್ಟಿನಲ್ಲಿ ನಾವು ಏನು ಈ ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಹಕ್ಕುಗಳು, ನಮಗೆ ಕೊಟ್ಟಂಥ ದಾರಿ ದೀಪಗಳು, ಅವ್ರ ತತ್ವಗಳು, ಅವ್ರ ಸಿದ್ಧಾಂತಗಳು ಅವೆಲ್ಲವನ್ನೂ ಕೂಡ ಮೈಗೂಡಿಸ್ಕೊಂಡು ನಮ್ಮ ಹಕ್ಕು ಬಾಧ್ಯತೆಗಳು ಏನಿದ್ದಾವೆ, ನಾವೇನು ಪಡ್ಕೊಬೇಕು, ಏನು ಗಳಿಸ್ಕೊಬೇಕು, ಏನು ನಾವು ಮುಂದೆ ಹೆಂಗೆ ಹೆಜ್ಜೆ ಇಡಬೇಕು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಸಮಾಜದಲ್ಲಿ ಯಾರೂ ಕೂಡ ಕೀಳಲ್ಲ, ಯಾರೂ ಕೂಡ ಮೇಲಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೋದು. ಆ ನಿಟ್ಟಿನಲ್ಲಿ ನಾವು ಈ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಿದ್ವಿ. ಆಫೀಸಲ್ಲೂ ಕೂಡ ಆ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಿತ್ತು ಭಾಳ ಖುಷಿ ತರ್ತಂಥದ್ದು. ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಕಚೇರಿ ಒಳಗಡೆ ನಾವು ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಮಾಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಇಂಥ ಕಾರ್ಯಕ್ರಮಗಳನ್ನ ಕಚೇರಿಯಲ್ಲೇ ಮಾಡ್ತಾಯಿದ್ದೀವಿ. ಮುಂದೊಂದು ದಿನ ನಾವೆಲ್ಲ ಈಗಾಗಲೇ ಹಿಂದೆ ಮಾಡ್ದಂಗೆ ಕರೋನಾ ಬಿಫೋರ್ ಹಿಂಭಾಗದಲ್ಲಿ ಕರೋನಾ ಹಿಂದೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಡಿಟೋರಿಯಂಗಳು ಬುಕ್ ಮಾಡ್ಕೊಂಡೇ ಮಾಡ್ತಿದ್ದೋ. ಈಗ ನಾವು ಕಚೇರಿ ಸ್ವಲ್ಪ ವಿಶಾಲವಾಗಿರೋದ್ರಿಂದ ಇಲ್ಲೇ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಲಕ್ಷಾಂತರ ಸಾವಿರಾರು ಜನ ಸೇರುವಂಥ ಕಾರ್ಯಕ್ರಮಗಳು ಅಂಥ ಕಾರ್ಯಕ್ರಮಗಳು ಆಡಿಟೋರಿಯಮಲ್ಲಿ ನಾವೆಲ್ಲ ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಜನವರಿಯಿಂದ ನಮ್ಮ ಹೋರಾಟ ನಿಲ್ಲಲ್ಲ. ಬಟ್ ಈಗಾಗಲೇ ಬಹುಶಃ ಒಂದು 25, 26 ವರ್ಷ, 30 ವರ್ಷಗಳಿಂದಲೇ ನಮ್ಮ ಚಳವಳಿ ಸ್ಟಾರ್ಟ್ ಆಗಿದೆ ಈ ಸಮಾಜಕ್ಕೆ. ಹಾಗಾಗಿ ಚಳವಳಿ ನಿಲ್ಲೋ ಮಾತೇ ಇಲ್ಲ. ಇನ್ನು ಮುಂದೆ ಈ ಸಮಾಜಕ್ಕೆ ಏನು ಬೇಕು, ಏನು ಬೇಡ, ಎಲ್ಲ ಜಾತಿ ವರ್ಗ ಧರ್ಮದ ಪರವಾಗಿ ನಾವು ನಿಲ್ತೀವಿ. ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲ ಇಲ್ಲಿ ಜಾತಿ ವರ್ಗ ಧರ್ಮದ ಭೇದ ಅಂತರ ಯಾವುದೂ ಇಲ್ಲ. ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ನಾವು ಹೊರಟಿದ್ದೀವಿ. ಯಾವುದೇ ಜಾತಿ ವರ್ಗ ಧರ್ಮದವರಾದರೂ ಕೂಡ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಸೇರ್ಪಡೆ ಆಗ್ಬೋದು. ಯಾಕೆಂತಂದರೆ ಭಾಳಷ್ಟು ಜನ ಬ್ರಾಹ್ಮಣರು ಮತ್ತು ಲಿಂಗಾಯತರು, ಗೌಡಸ್ ಎಲ್ಲ ಜನ ಜಾತಿ ವರ್ಗದವರು ಕೂಡ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲ ಇರೋದ್ರಿಂದ ನಾವು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಒಂದು ಏರತಮ್ಯ ಅವೆಲ್ಲ ನಾವು ಕಡೆಗಾಣಿಸ್ತೀವಿ. ಒಂದೇ ಏಕಮುಖವಾಗಿ ಎಲ್ಲರೂ ಕೂಡ ಸರ್ವರು ಕೂಡ ಈ ಸಮಾಜದ ಪಾಲುದಾರರೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಈ ಸಮಾಜಕ್ಕೆ ಸಾರ್ತೀವಿ. ಮತ್ತು ಎಲ್ಲ ಇಲ್ಲಿ ಇರ್ತಕ್ಕಂಥ ಜಾತಿ ವರ್ಗ ಎರಡೇ, ಒಂದು ಹೆಣ್ಣು ಒಂದು ಗಂಡು ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ಸಮಾಜಕ್ಕೆ ಸಾರುವಂಥ ಕೆಲಸ ಮಾಡ್ತೀವಿ. ಮತ್ತು ರಾಮ್ವಿಲಾಸ್ ಪಾಸ್ವಾನ್ಜಿ ಅವರು ಮಾಡಿರ್ತಕ್ಕಂಥ ಕೆಲಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರೋ ಕೆಲಸ ಅವೆಲ್ಲವನ್ನೂ ಕೂಡ ನಾವು ಈ ಸಮಾಜಕ್ಕೆ ಮನೆಗೂ ತಿಳಿಸೋಂಥ ಕೆಲಸ ಮಾಡ್ತೀವಿ. ಜನಗಳನ್ನ ಜಾಗೃತಿ ಮೂಡಿಸೋದ್ರಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಒತ್ತು ಕೊಡುವಂಥ ವಿಚಾರದಲ್ಲಿ ನಾವು ಈ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪಾಸ್ವಾನ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.